ಸ್ವಾತಂತ್ರ್ಯ ದಿನಾಚರಣೆಯ ಕಿರುಭಾಷಣ. ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಆಗಸ್ಟ್ 15, 1947 ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು. ಸ್ವಾತಂತ್ರ್ಯ ಹೋರಾಟಗಾರರನ್ನು ನಾವು ಸ್ಮರಿಸಬೇಕು. ಏಕೆಂದರೆ ಅವರು ದೇಶಕ್ಕಾಗಿ ತ್ಯಾಗ, ಬಲಿದಾನ, ಹೋರಾಟ ಮಾಡಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟರು. ಆಗಸ್ಟ್ 15ರಂದು ಧ್ವಜಾರೋಹಣ, ಮೆರವಣಿಗೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಆಗಸ್ಟ್ 15ನ್ನು ರಾಷ್ಟ್ರೀಯ ಹಬ್ಬವನ್ನಾಗಿ ಆಚರಿಸುತ್ತೇವೆ. ಭಾರತದ ಧ್ವಜಾರೋಹಣ. ಕೆಂಪು ಕೋಟೆಯಲ್ಲಿ ಭಾರತದ ಪ್ರಧಾನಮಂತ್ರಿಗಳು ಧ್ವಜಾರೋಹಣ ಮಾಡುತ್ತಾರೆ. ಸ್ವಾತಂತ್ರ್ಯದ ಘೋಷವಾಕ್ಯಗಳು: ಮಾಡು ಇಲ್ಲವೇ ಮಡಿ, ನೀವು ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯವನ್ನು ತಂದುಕೊಡುತ್ತೇನೆ. ವಂದೇ ಮಾತರಂ. ಸ್ವರಾಜ್ಯವೇ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರುತ್ತೇನೆ. ಜೈ ಜವಾನ್ ಜೈ ಕಿಸಾನ್, ಸತ್ಯಮೇವ ಜಯತೆ. ಕಿತ್ತೂರು ರಾಣಿ ಚೆನ್ನಮ್ಮ ಹೇಳಿದ: ಕಪ್ಪು ಕೊಡಬೇಕಾ ಕಪ್ಪು, ನಿಮಗೇಕೆ ಕೊಡಬೇಕು? ನೀವೇನು ಉತ್ತೀರಾ, ಬಿತ್ತೀರಾ, ನೆಂಟರ, ದಾಯಾದಿಗಳ, ನಿಮಗೇಕೆ ಕೊಡಬೇಕು ಕಪ್ಪು? ಭಾರತ ಬಿಟ್ಟು ತೊಲಗಿ, ಇಲ್ಲವಾದರೆ ನಿಮ್ಮ ರುಂಡವನ್ನು ಚೆಂಡಾಡಿ ಬಿಡುವೆ ಎಂದು ಸಿಂಹ ಗರ್ಜನೆಯನ್ನು ಮಾಡಿದಳು. ಅಂಥ ವೀರರಿಗೆ ನಾವು ನಮನಗಳನ್ನು ಸಲ್ಲಿಸಬೇಕು ಇವತ್ತು. ಸ್ವಾತಂತ್ರ್ಯಕ್ಕಾಗಿ ವೀರ ಸಾವನ್ನಪ್ಪಿದ ಆ ನನ್ನ ಎಲ್ಲ ವೀರರಿಗೆ, ಶೂರರಿಗೆ, ಮಹಾ ನಾಯಕರಿಗೆ ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸುತ್ತೇನೆ. ಭಾರತ ದೇಶವನ್ನು 300 ವರ್ಷಗಳ ಕಾಲ ಆಳ್ವಿಕೆ ಮಾಡಿದರು. ಬ್ರಿಟಿಷರು ಕೇವಲ ವ್ಯಾಪಾರಕ್ಕಾಗಿ ಬಂದ ಭಾರತ ಸಂಪತ್ತನ್ನು ದೋಚಿದರು. ಭಾರತೀಯರಲ್ಲಿ ಒಡಕು ಮೂಡಿಸಿದರು. ಕಚ್ಚಾ ವಸ್ತುಗಳನ್ನು ತೆಗೆದುಕೊಂಡು ಹೋಗಿ ಸಿದ್ಧ ವಸ್ತುಗಳನ್ನಾಗಿ ಮಾಡಿದರು. ಅಧಿಕ ಬೆಲೆಗೆ ಮಾರಿದರು. ಭಾರತದಲ್ಲಿ ಅನೇಕ ತೊಂದರೆಗಳು ಉಂಟಾದವು. ಗುಡಿ ಕೈಗಾರಿಕೆ ನಾಶವಾದವು. ನಿರುದ್ಯೋಗ ಹೆಚ್ಚಾಯಿತು. ಬಡತನ ಹೆಚ್ಚಾಯಿತು. ರಾಜರ ಮಧ್ಯೆ ಆಂತರಿಕ ಜಗಳ ಹುಟ್ಟಿಸಿದರು. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದರು. ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದರು. ಭಾರತೀಯರನ್ನು ಕೀಳಾಗಿ ಕಂಡರು. ಆಗ ಭಾರತದ ರಾಜರಿಗೆ ಎಚ್ಚರವಾಯಿತು. ತಪ್ಪು ಮಾಡುವವರನ್ನು ಎದುರಿಸಿ ಸರಿದಾರಿಗೆ ತರುವ ನಿಲುವು ಗಂಡದೆ ಇದ್ದವರಿಗೆ ಮಾತ್ರ. ಭಾರತದ ಸ್ವಾತಂತ್ರ್ಯ ಹೋರಾಟಗಾರರು ಸಿಂಹದಂತೆ ಗರ್ಜಿಸಿ ಬ್ರಿಟಿಷರನ್ನು ಹೊರದೋಡಿಸಿದರು. ಹಾಗಾಗಿ ನಮಗೋಸ್ಕರ ಒಳ್ಳೆಯವರಾಗುವ ಬದಲು ದೇಶಕ್ಕಾಗಿ ಕೆಟ್ಟವರಾಗುವುದೇ ಲೇಸು. ಭಾರತದಲ್ಲಿ ಕೆಲವರ ಮನಸ್ಥಿತಿ ಹೀಗಿದೆ: ನನಗ್ಯಾಕೆ ಬೇಕು, ನನಗೇ ಬೇಕು ಎನ್ನುವ ಮನಸ್ಥಿತಿಯನ್ನು ಹೋಗಲಾಡಿಸಿ, ದೇಶ ನನಗಾಗಿ ಏನು ಮಾಡಿದೆ ಅನ್ನುವುದಕ್ಕಿಂತ ದೇಶಕ್ಕೋಸ್ಕರ ನಾನು ಏನು ಮಾಡಿದೆ ಎಂದು ಅರಿಯಬೇಕು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್.